ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ಈ ಬಂಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. DK ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವಾಗ ರಣರಂಗ ಆಗುತ್ತೆ. ಕುರ್ಚಿ ಬಿಡಬೇಕಾದ್ರೆ ಟಗರು ಗುಟುರು ಹಾಕುತ್ತೆ, ಸರ್ಕಾರವೇ ಅಲ್ಲಾಡಿ ಬಿಡುತ್ತೆ, ಹೈಕಮಾಂಡ್ಗೆ ದೊಡ್ಡ ತಲೆನೋವು ಆಗುತ್ತೆ ಅಂತೆಲ್ಲ ಹೇಳಲಾಗಿತ್ತು. ಆದ್ರೆ ಅದೇನೂ ಆಗಲಿಲ್ಲ. ಸಿದ್ದರಾಮಯ್ಯ ಹೈಕಮಾಂಡ್ ಮಾತಿನಂತೆ ರಾಜೀನಾಮೆ ಕೊಟ್ಟಿದ್ದಾರೆ. ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾಲಿಗೆ ನಮಸ್ಕರಿಸಿದ ಡಿಕೆಶಿ, ತಬ್ಬಿಕೊಂಡ ಸಿದ್ದರಾಮಯ್ಯ. ದ್ವೇಷ ಮರೆತು ಜೊತೆಯಾದ ಸಿದ್ದು ಡಿಕೆಶಿ. ಸಂದೇಶ ಏನು? ಜಗಳವೇ ಇಲ್ಲದೆ ಸಿಎಂ ಬದಲಾವಣೆ. ಡಿಕೆ ದರ್ಬಾರ್ಗೆ ಇಲ್ವಾ ಯಾವ ಸಮಸ್ಯೆ? ಸೋಮವಾರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿಕೊಂಡಿದ್ದ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೇ ಎಲ್ಲವನ್ನ ಮಾತಾಡಿ ಮುಗಿಸಿತ್ತು. ಸಿದ್ದರಾಮಯ್ಯ ಅವರನ್ನ ಕೂರಿಸಿಕೊಂಡು ನೀವು ಅಧಿಕಾರ ಹಸ್ತಾಂತರ ಮಾಡಬೇಕು, ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಕೇಳಿತ್ತು. ಈ ಹಿಂದೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡಲು ಒಪ್ಕೊಂಡಿದ್ರು. ಅದರಂತೆ ಈಗ ಸಿದ್ದು ಸೈಲೆಂಟ್ ಆಗಿ ವಿದಾಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ಒಂದು ಗತ್ತು, ಸಿದ್ದರಾಮಯ್ಯ ಅಂದ್ರೆ ಒಂದು ರೀತಿಯ ಘರ್ಜನೆ. ಅವರು ಈ ಹಿಂದಿನಿಂದಲೂ ಎಲ್ಲವನ್ನ ಕೇಳಿ ಪಡೆದುಕೊಂಡು ಬಂದವರು. ಎಂದಿಗೂ ಯಾರಿಗೂ ತಲೆಬಾಗಿದವರಲ್ಲ, ಹೈಕಮಾಂಡ್ಗೂ ಅವರು ಬಗ್ಗಿ ನಮಸ್ಕರಿಸಿದವರಲ್ಲ. ಹಾಗಾಗಿ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡುವ ವಿಚಾರದಲ್ಲಿ ಹೈಕಮಾಂಡ್ ಮಾತು ಕೇಳ್ತಾರ, ಹೈಕಮಾಂಡ್ ಹೇಳಿದ ತಕ್ಷಣ ಸಿಎಂ ಸ್ಥಾನ ತ್ಯಾಗ ಮಾಡ್ತಾರಾ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು. ಆದ್ರೆ ಸಿದ್ದರಾಮಯ್ಯ ಈಗ ಹೈಕಮಾಂಡ್ಗೆ ಗೌರವ ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದ ಡಿಕೆ ಶಿವಕುಮಾರ್ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಯಾವುದೇ ವಿರೋಧ ಮಾಡದೆ, ಯಾವುದೇ ಗೊಂದಲ ಇಲ್ಲದೆ ಕುರ್ಚಿ ಬಿಟ್ಟುಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಬಂದ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಬಗ್ಗೆ ಏನೂ ಮಾತಾಡಿರಲಿಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ಮೀಟಿಂಗ್ ನಂತರ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಸಿದ್ದು ಮತ್ತು ಕೆಸಿ ವೇಣುಗೋಪಾಲ್ ಇಬ್ರೂ ಹೇಳಿದ್ರು. ಆದ್ರೆ ಅಂದು ರಾತ್ರಿಯೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಗುರುವಾರ ಬೆಳಿಗ್ಗೆ ಎಲ್ಲ ಸಚಿವರು ಶಾಸಕರನ್ನ ಬ್ರೇಕ್ಫಾಸ್ಟ್ಗೆ ಕರೆದಿದ್ದ ಸಿದ್ದರಾಮಯ್ಯ ಅಲ್ಲೇ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ರು. ಡಿಕೆಶಿಗೆ ಕುರ್ಚಿ ಬಿಟ್ಟುಕೊಟ್ಟು ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ರು. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡಬಾರದು, ಅವರು ಪೂರ್ಣಾವಧಿ ಪೂರೈಸಬೇಕು ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರು, ಸಾಕಷ್ಟು ಸಚಿವರು, ಶಾಸಕರ ಬಯಕೆಯಾಗಿತ್ತು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಒಂದಷ್ಟು ಸಮಯಾವಕಾಶ ಕೇಳಿ ಅಂತ ಹೇಳಿದ್ರು. ಅದಷ್ಟೇ ಅಲ್ಲದೆ, ನೀವು ಸಿಎಂ ಸ್ಥಾನವನ್ನ ಬಿಟ್ಟುಕೊಡೋದೇ ಆದ್ರೆ ಡಿಕೆಶಿ ಮಾತ್ರ ಸಿಎಂ ಆಗಬಾರ್ದು, ದಲಿತ ಸಿಎಂ ಬೇಡಿಕೆ ಇಡಿ, ಒಂದಷ್ಟು ಕಂಡೀಷನ್ಸ್ ಹಾಕಿ ಅಂತ ಮನವಿ ಮಾಡಿದ್ರು. ಆದ್ರೆ ತಮ್ಮ ಬೆಂಬಲಿಗರಿಗೆಲ್ಲ ಸೈಲೆಂಟ್ ಆಗಿರಲು ಹೇಳಿದ ಸಿದ್ದರಾಮಯ್ಯ ಮನಸ್ಫೂರ್ತಿಯಾಗಿ ಡಿಕೆಶಿಗೆ ಸಿಎಂ ಸ್ಥಾನವನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಕುರ್ಚಿಗಾಗಿ ಒಳಗೊಳಗೆ ಕಿತ್ತಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಯನ್ನ ಮುಖ್ಯಮಂತ್ರಿ ಆಗಲು ಬಿಡಲ್ಲ, ಡಿಕೆಶಿ ಸಹ ಸಿದ್ದರಾಮಯ್ಯ ಅವರಿಂದ ಕುರ್ಚಿಯನ್ನ ಬಲವಂತವಾಗಿ ಕಿತ್ತುಕೊಳ್ತಾರೆ ಅನ್ನೋ ರೀತಿಯಲ್ಲೇ ಪ್ರಚಾರ ಮಾಡಲಾಗಿತ್ತು. ಆದ್ರೆ ಈಗ ನಡೆದಿರೋ ಬೆಳವಣಿಗೆ ಹಾಗೆ ಮಾತಾಡಿದವರ ಬಾಯಿ ಮುಚ್ಚಿಸುವಂತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭೇಟಿಯಾದ ನಾಯಕರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಭಾವುಕರಾಗಿದ್ದಾರೆ. ವಿಶೇಷ ಘಟನೆಗೆ ಸಾಕ್ಷಿಯಾಯಿತು ಸಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದು ಕಾಲಿಗೆ ಬಿದ್ದು ತಬ್ಬಿಕೊಂಡು ಭಾವುಕರಾದ ಡಿಕೆ ಶಿವಕುಮಾರ್.
ಸಿಎಂ ಸಿದ್ದರಾಮಯ್ಯ ತಮ್ಮ ನಿರ್ಧಾರವನ್ನ ಪ್ರಕಟಿಸಲು ಶಾಸಕರು ಸಚಿವರನ್ನ ತಮ್ಮ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಿದ್ರು. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ಗೂ ಆಹ್ವಾನವಿತ್ತು. ಅದರಂತೆ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಡಿಕೆಶಿ ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ್ರು. ಈ ವಿಶೇಷ ಘಟನೆ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು. ಸಿದ್ದರಾಮಯ್ಯ ವಯಸ್ಸಿನಲ್ಲಿ ಸೀನಿಯರ್, ಆದರೆ ರಾಜಕೀಯ ವಿಚಾರಕ್ಕೆ ಬಂದಾಗ ಇಬ್ಬರೂ ಸಮಕಾಲೀನರು. ಹಾಗಾಗಿ ಡಿಕೆಶಿ ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದು ಸಾಕಷ್ಟು ವಿಶೇಷವಾಗಿ ಕಂಡುಬಂತು. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಈ ಹಿಂದಿನಿಂದಲೂ ಇದೇ ರೀತಿಯ ಅಪ್ಯಾಯತೆಯನ್ನ ಇಟ್ಕೊಂಡಿದ್ರು. ಒಬ್ಬರ ಬಗ್ಗೆ ಇನ್ನೊಬ್ಬರು ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು. ಅದರಲ್ಲೂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಯಾವಾಗಲೂ ತುಂಬಾ ಗೌರವದಿಂದಲೇ ಕಾಣ್ತಾ ಇದ್ರು. ಸಾರ್ ಅಂತಲೇ ಮಾತಾಡಿಸ್ತಾ ಇದ್ರು. ಸಾಕಷ್ಟು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರವಾಗಿ ನಿಂತು ಮಾತಾಡಿದ್ರು. ಅದೇ ಪ್ರೀತಿಯನ್ನ ಈಗಲೂ ತೋರಿಸಿರೋ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಕಾಣಿಸ್ತಾ ಇದ್ದಂತೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ್ರು. ಈ ಹಿಂದೆ ಹಲವು ಸಂದರ್ಭದಲ್ಲಿ ಡಿಕೆ ಸುರೇಶ್ ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು. ಇತ್ತೀಚೆಗೆ ಸಿದ್ದರಾಮಯ್ಯ ಡಿಕೆಶಿ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋದಾಗಲೂ ಡಿಕೆ ಸುರೇಶ್ ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಿದ್ರು. ಆದ್ರೆ ಡಿಕೆಶಿ ಎಂದೂ ಆ ರೀತಿ ಕಾಲಿಗೆ ನಮಸ್ಕಾರ ಮಾಡಿರಲಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ್ರು. ತಕ್ಷಣ ಸಿದ್ದರಾಮಯ್ಯ ಡಿಕೆಶಿಯನ್ನ ಆಲಿಂಗನ ಮಾಡಿಕೊಂಡು ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ರು. ಈ ವೇಳೆ ಇಬ್ಬರೂ ನಾಯಕರು ಭಾವುಕರಾದಂತೆ ಕಂಡುಬಂತು. ಕಾಲಿಗೆ ಬಿದ್ದಿದ್ದು ಆಲಿಂಗನ ಮಾಡಿಕೊಂಡಿದ್ದು ಮಾತ್ರ ಅಲ್ಲ, ತುಂಬಾ ಅಪ್ಯಾಯತೆಯಿಂದ ಮಾತಾಡಿಕೊಂಡ್ರು. ಪಕ್ಕದಲ್ಲೇ ಕುಳಿತು ಶೇಕ್ ಹ್ಯಾಂಡ್ ಮಾಡಿ ತುಂಬಾ ಹೊತ್ತು ಮಾತಾಡಿದ್ರು. ಇದೇ ವೇಳೆಯಲ್ಲಿ ರಾಜೀನಾಮೆ ವಿಚಾರವನ್ನೂ ತಿಳಿಸಿದ ಸಿದ್ದರಾಮಯ್ಯ ಎಲ್ಲರೂ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತೆ ಸೂಚಿಸಿದ್ರಂತೆ. ಆ ಮೂಲಕ ತಮ್ಮ ನಡುವೆ ಉತ್ತಮ ಬಾಂಧವ್ಯದ ಹೊರತು ಬೇರೆ ಏನೂ ಇಲ್ಲ, ರಾಜಕೀಯ ಬೇರೆ ಸ್ನೇಹ ಬೇರೆ ಅನ್ನೋದನ್ನ ತೋರಿಸಿದ್ದಾರೆ. ಸಿದ್ದು ಸಹಕಾರದಿಂದ ಇನ್ನೂ ಡಿಕೆಶಿ ಸರ್ಕಾರ. ಸಿದ್ದು ಡಿಕೆಶಿ ಒಗ್ಗಟ್ಟು ಕೊಟ್ಟ ಸಂದೇಶ ಏನು? ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಹೈಕಮಾಂಡ್ ಮಾತು ಕೇಳದೆ ಶಾಸಕರ ಬೆಂಬಲದಿಂದ 5 ವರ್ಷ ಪೂರೈಸಬಹುದಿತ್ತು. ರಾಜೀನಾಮೆ ಕೊಡಲ್ಲ ಅಂತ ಹೈಕಮಾಂಡ್ಗೆ ಸೆಡ್ಡು ಹೊಡೆಯಬಹುದಿತ್ತು. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡದಂತೆ ಮಾಡಬಹುದಿತ್ತು. ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡಬಹುದಿತ್ತು. ಆದ್ರೆ ಸಿದ್ದರಾಮಯ್ಯ ಅದನ್ನ ಮಾಡಲಿಲ್ಲ. ಹೈಕಮಾಂಡ್ ತನಗೆ ಎಲ್ಲವನ್ನು ಕೊಟ್ಟಿದೆ. ಡಿಕೆ ಶಿವಕುಮಾರ್ ಸಹ ಅಗತ್ಯ ಬಿದ್ದಾಗ ನನ್ನ ಪರವಾಗಿ ನಿಂತಿದ್ದಾರೆ. 40 ವರ್ಷಗಳಿಂದ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದಾರೆ. ಹಾಗಾಗಿ ಅವರಿಗೂ ಅಧಿಕಾರ ಸಿಗಲಿ ಅನ್ನೋ ಕಾರಣಕ್ಕೆ ಅಧಿಕಾರವನ್ನ ಬಿಟ್ಟುಕೊಟ್ಟಿದ್ದಾರೆ. ಅಧಿಕಾರ ಬಿಟ್ಟುಕೊಡೋದು ಮಾತ್ರ ಅಲ್ಲ, ಅಧಿಕಾರ ಹಸ್ತಾಂತರದಲ್ಲಿ ಯಾವುದೇ ಗೊಂದಲ ಆಗದಂತೆ ನೋಡಿಕೊಂಡಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಹೈಕಮಾಂಡ್ ಮೇಲೆ ಮುನಿಸಿಕೊಂಡು ಬೇರೆ ಪಕ್ಷವನ್ನೇ ಸ್ಥಾಪನೆ ಮಾಡಿದ್ರು. ಅದರಿಂದ ಪಕ್ಷಕ್ಕೂ ಯಡಿಯೂರಪ್ಪಗೂ ಹೊಡೆತ ಬಿದ್ದಿತ್ತು. ಅಲ್ಲದೆ ಡಿಕೆ ಶಿವಕುಮಾರ್ ಜೊತೆ ಜಟಾಪಟಿಗೆ ಇಳಿದ್ರೆ ಅದರಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಇದೆಲ್ಲವನ್ನ ಯೋಚನೆ ಮಾಡಿ ಹೈಕಮಾಂಡ್ನಿಂದ ಗೌರವ ಉಳಿಸಿಕೊಳ್ಳಲು ತೀರ್ಮಾನಿಸಿ ಸಿದ್ದರಾಮಯ್ಯ ಹೈಕಮಾಂಡ್ ಮಾತಿಗೆ ತಲೆಬಾಗಿದ್ದಾರೆ. ಪ್ರೀತಿಯಿಂದ ಡಿಕೆಶಿಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ರು. ರಾಜಕೀಯದಲ್ಲಿ ಒಗ್ಗಟ್ಟು ಅನ್ನೋದು ತುಂಬಾ ಮುಖ್ಯವಾಗುತ್ತೆ. 2023ರಲ್ಲಿ ಸಿದ್ದು ಡಿಕೆಶಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಕ್ಕೆ ರಾಜ್ಯದಲ್ಲಿ 135ಕ್ಕೂ ಹೆಚ್ಚು ಸೀಟು ಗೆಲ್ಲುವಂತಾಗಿತ್ತು. ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಕ್ಕೆ ಸರ್ಕಾರ ಗಟ್ಟಿಯಾಗಿ ನಿಂತುಕೊಳ್ತು. ಒಗ್ಗಟ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡಿರೋ ಕಾಂಗ್ರೆಸ್ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಏನೂ ಇಲ್ಲ, ಇಬ್ಬರೂ ಒಟ್ಟಾಗಿದ್ದಾರೆ ಅಂತ ಜನರಿಗೆ ತೋರಿಸುವ ಕೆಲಸ ಮಾಡಿತ್ತು. ಅದರಲ್ಲಿ ಯಶಸ್ವಿಯೂ ಆಗಿತ್ತು. ಹೈಕಮಾಂಡ್ ಹೇಳಿದಂತೆಯೇ ಒಗ್ಗಟ್ಟನ್ನ ಕಾಪಾಡಿಕೊಂಡು ಬಂದ ಸಿದ್ದು ಡಿಕೆಶಿ ಈಗಲೂ ಆ ಒಗ್ಗಟ್ಟನ್ನ ಮುಂದುವರೆಸಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ಸಮಯದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಅಧಿಕಾರ ಬಿಡಬೇಕಾಗಿ ಬಂದಾಗ ಮಾತ್ರ ಎಲ್ಲರ ಅಸಲಿ ರೂಪಗಳು ಆಚೆ ಬರುತ್ತೆ. ಅದಕ್ಕೆ ವಿಪಕ್ಷಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿದ್ದು ಡಿಕೆಶಿ ನಡುವೆ ಕುರ್ಚಿ ಕಾದಾಟ ಅನ್ನೋ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದ್ರು. ಡಿಕೆಶಿ ಒದ್ದು ಕುರ್ಚಿ ಕಿತ್ತುಕೊಳ್ತಾರೆ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡಲ್ಲ ಅಂದ್ರು. ಯಾರು ಏನೇ ಹೇಳಿದ್ರು ನಮ್ಮ ನಡುವೆ ಏನಿಲ್ಲ ಏನೂ ಇಲ್ಲ ಅಂತಲೇ ಹೇಳ್ಕೊಂಡು ಬಂದಿದ್ದು ಸಿದ್ದು ಡಿಕೆಶಿ.
ಈಗ ತಮ್ಮ ಒಗ್ಗಟ್ಟಿನ ಮೂಲಕ ಎಲ್ಲರನ್ನ ಗೆದ್ದಿದ್ದಾರೆ. ಈಗ ಕುರ್ಚಿ ಬಿಟ್ಟುಕೊಡುವಂತಹ ಸಂದರ್ಭ ಬಂದಾಗ ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಬಣಜಗಳಗಳು ಶುರುವಾಗುತ್ತೆ, ಅದರ ಲಾಭ ಪಡೆಯಬೇಕು ಅಂತ ವಿರೋಧ ಪಕ್ಷಗಳು ಕಾಯ್ತಾ ಇದ್ವು. ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡದ ಸಿದ್ದರಾಮಯ್ಯ ಯಾವ ಗಲಾಟೆ ಗೊಂದಲ ಇಲ್ಲದೆ ಡಿಕೆಶಿಯನ್ನ ಆಲಿಂಗನ ಮಾಡಿಕೊಂಡು ಅವರಿಗೆ ಶುಭಾಶಯ ಹೇಳಿ ರಾಜೀನಾಮೆ ಕೊಟ್ರು. ಎಲ್ಲ ರಾಜಕಾರಣಿಗಳಿಗೂ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಒಂದು ರೀತಿಯ ಪಾಠ ಮಾಡಿ ಹೋದ್ರು. ಸಿದ್ದು ಡಿಕೆಶಿ ಒಗ್ಗಟ್ಟು ಈ ಹಿಂದೆಯೂ ಸಕ್ಸಸ್ಸು. ನಿನಗೆ ನಾನು ಅಂತ ಸಿದ್ದು ಪರ ನಿಂತಿದ್ರು ಡಿಕೆ ಶಿವಕುಮಾರ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಾವು ಇದ್ದಂಗೆ ಇರ್ತೀವಿ, ಒಗ್ಗಟ್ಟಾಗಿಯೇ ಪಕ್ಷವನ್ನ ಬೆಳೆಸ್ತೀವಿ ಅನ್ನೋ ರೀತಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡೆದುಕೊಂಡಿದ್ರು. ಈ ಹಿಂದೆ ಅವರ ಜೊತೆಗೆ ಆತ್ಮೀಯವಾಗಿದ್ದ ಕ್ಷಣಗಳೂ ಸಹ ವಿರೋಧಿಗಳಿಗೆ ಉರಿತರಿಸಿದ್ವು. ಚುನಾವಣೆ ಸಂದರ್ಭಗಳಲ್ಲೂ ಸಿದ್ದು ಡಿಕೆ ಒಗ್ಗಟ್ಟಾಗಿ ಹೋಗಿ ಸಕ್ಸಸ್ ಕಂಡಿದ್ರು. ಒಬ್ಬರಿಗೆ ಏನಾದ್ರೂ ಸಮಸ್ಯೆ ಅಂದ್ರೆ ಇನ್ನೊಬ್ಬರು ಅವರ ಪರವಾಗಿ ಬ್ಯಾಟಿಂಗ್ ಮಾಡಿ ನಿನಗೆ ನಾನಿದ್ದೇನೆ ಅಂತ ಹೇಳಿದ್ರು. ಅದು ಮುಡ ಹಗರಣ ಸದ್ದು ಮಾಡಿದ್ದಂತಹ ಸಮಯ. ವಿರೋಧ ಪಕ್ಷಗಳು ಸಿದ್ದು ವಿರುದ್ಧ ಮುಗಿಬಿದ್ದಿದ್ವು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಜೋರಾಗಿತ್ತು. ಕಾಂಗ್ರೆಸ್ ಸಹ ಒಂದು ನಿರ್ಧಾರ ಕೈಗೊಳ್ಳಬಹುದು ಅಂತ ಹೇಳಲಾಗಿತ್ತು. ಈ ವೇಳೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಒಂದು ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ರು. ನನ್ನನ್ನ ಯಾರೂ ಮುಟ್ಟೋಕ್ಕಾಗಲ್ಲ ಅಂತ ತಮ್ಮ ಶತ್ರುಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಈ ವೇಳೆ ಸಿದ್ದು ಮಾತಾಡಿದ್ದಕ್ಕಿಂತ ಡಿಕೆಶಿ ಮಾತಾಡಿದ ಮಾತುಗಳೇ ಸಿದ್ದು ಅಭಿಮಾನಿಗಳ ಮನಗೆದ್ದಿತ್ತು. ಸಿದ್ದರಾಮಯ್ಯ ಪರವಾಗಿ ನಾನು ಬಂಡೆಯಂತೆ ನಿಲ್ತೀನಿ ಅಂತ ಹೇಳಿದ ಡಿಕೆ ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ, ನನ್ನ ಧರ್ಮ. ಸಿದ್ದರಾಮಯ್ಯ ಪರವಾಗಿ ಧ್ವನಿ ಎತ್ತಿದ್ದ ಡಿಕೆ ಶಿವಕುಮಾರ್, ನಾನು ಸಿದ್ದರಾಮಯ್ಯ ಪರ ಬಂಡೆಯಂತೆ ಇರ್ತೀನಿ, ಈಗಲೂ ಇರ್ತೀನಿ, ಮುಂದೆಯೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಹೇಳಿದ್ರು. ಅದರಂತೆಯೇ ಅವರು ನಡೆದುಕೊಂಡ್ರು. ಈಗ ಅದೇ ರೀತಿ ಸಿದ್ದರಾಮಯ್ಯ ಸಹ ಡಿಕೆಶಿಯನ್ನ ಸಿಎಂ ಮಾಡಲು ಓಕೆ ಎಂದು ನಿನಗೆ ನಾನು ಅಂತ ಡಿಕೆಶಿ ಪರವಾಗಿ ನಿಂತುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಸಂದರ್ಭದಲ್ಲಿ ಸರ್ಕಾರದ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಈ ಬಾರಿ ಸಿದ್ದರಾಮಯ್ಯ ಡಿಕೆಶಿ ಕೈ ಹಿಡಿದುಕೊಂಡು ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಅಂತ ಡಿಕೆಶಿ ಕೈ ಹಿಡಿದು ಒತ್ತಿ ಹೇಳಿದ್ರು. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? 2023 ಚುನಾವಣೆಗೂ ಮುನ್ನ ಸಿದ್ದು ಡಿಕೆಶಿ ಒಗ್ಗಟ್ಟು ಪ್ರದರ್ಶನ ಸಖತ್ ಟ್ರೆಂಡ್ ಆಗಿತ್ತು. ಸಿದ್ದು ಡಿಕೆ ಉಭಯ ಕುಶಲೋಪರಿಯ ವಿಡಿಯೋ. 2023 ಚುನಾವಣೆಗೂ ಮುನ್ನವೇ ಸಿದ್ದು ಡಿಕೆಶಿ ನಡುವೆ ಒಗ್ಗಟ್ಟಿಲ್ಲ, ಅವರ ಒಳಜಗಳವೇ ಅವರನ್ನ ಸೋಲಿಸುತ್ತೆ ಅಂತ ಪ್ರಚಾರ ಆಗಿತ್ತು. ಈ ವೇಳೆ ರಾಹುಲ್ ಗಾಂಧಿ ನಿರ್ದೇಶನದ ಮೇಲೆ ನಮ್ಮ ನಡುವೆ ಏನಿಲ್ಲ, ಒಗ್ಗಟ್ಟಾಗಿದ್ದೇವೆ ಅಂತ ತೋರಿಸುವ ರೀತಿ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಒಂದು ವಿಡಿಯೋವನ್ನ ಮಾಡಿಬಿಟ್ಟಿದ್ರು. ಆ ವಿಡಿಯೋದಲ್ಲಿ ಇಬ್ಬರೂ ಆರೋಗ್ಯ, ಪ್ರಚಾರ, ಸರ್ಕಾರದ ಗ್ಯಾರಂಟಿಗಳು ಹೀಗೆ ತುಂಬಾ ಆತ್ಮೀಯವಾಗಿ ಮಾತಾಡಿದ್ರು. ಅದು ಸಾಕಷ್ಟು ವೈರಲ್ ಆಗಿತ್ತು. ಒಳಜಗಳ ಬಣಜಗಳ ಅಂತ ಆರೋಪಿಸಿದ್ದ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿತ್ತು. ಸರ್, ಆರೋಗ್ಯ ಹೇಗಿದೆ ಸರ್? ಅದೇ ಈ ಕೈನೇ ಇಲ್ಲಿಂದ ಇಲ್ಲಿವರೆಗೆ ಇಂದಿರಾ ಕ್ಯಾಂಟೀನ್ಗಳನ್ನ ಮತ್ತೆ ಪ್ರಾರಂಭ ಮಾಡಬೇಕು. ನಿನ್ನೆ ಎಲ್ಲ ಬಿಜೆಪಿ ಅವರ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡೋದು. ನಮ್ಮ ಮೇಲೆ ನಂಬಿಕೆ ಇದೆ ಜನರಿಗೆ. ನಾವೇನ್ ನುಡಿದಂತೆ ನಡೀತೀವಿ ಅಂತ ಏನ್ ನಮ್ಮ ಪದ್ಧತಿ ಇದೆಯಲ್ಲ, ಅದೊಂದೇ ಸಾಕು. ಒಂದು ಸಂದೇಶ ರೀತಿ ಇರದೆ, ಒಂದು ಸ್ಟೇಟ್ಮೆಂಟ್ ರೀತಿ ಇರದೆ
ಉಭಯ ಕುಶಲೋಪರಿ ಮಾದರಿಯಲ್ಲಿ ಆ ವಿಡಿಯೋವನ್ನ ಮಾಡಲಾಗಿತ್ತು. ತುಂಬಾ ಸಾಧಾರಣವಾಗಿ, ತುಂಬಾ ಆತ್ಮೀಯವಾದಂತಹ ಸಂಭಾಷಣೆ ಅದರಲ್ಲಿತ್ತು. ಕಳೆದ ಕೆಲವು ದಿನಗಳಿಂದ ಏನೇನಾಯಿತು, ಪ್ರಚಾರ ಹೇಗಿತ್ತು, ಬಿಜೆಪಿಯ ಆಡಳಿತ ಎಲ್ಲವನ್ನ ಅದರಲ್ಲಿ ಮಾತನಾಡಲಾಗಿತ್ತು. ಆ ವಿಡಿಯೋ ಸಕ್ಸಸ್ ಆಗಿತ್ತು. ಆ ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತವನ್ನು ಪಡೆದುಕೊಂಡಿತ್ತು. ಆ ಮೂಲಕ ಒಗ್ಗಟ್ಟು ಅಲ್ಲಿ ವರ್ಕೌಟ್ ಆಗಿತ್ತು. ಇನ್ನು 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿದ ನಂತರ ಯಾರು ಸಿಎಂ ಅನ್ನೋ ಪ್ರಶ್ನೆ ಎದುರಾಗಿತ್ತು. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಭಾರೀ ಪೈಪೋಟಿ ಉಂಟಾಗಿತ್ತು. ಕೊನೆಗೆ ಡಿಕೆ ಶಿವಕುಮಾರ್ ಅವರೇ ಒಂದು ಮೆಟ್ಟಿಲು ಕೆಳಗೆ ಇಳಿದು ಸಿದ್ದರಾಮಯ್ಯ ಸಿಎಂ ಆಗೋದನ್ನ ಒಪ್ಕೊಂಡಿದ್ರು. ಆಗಲೂ ಡಿಕೆಶಿ ಪಕ್ಷನಿಷ್ಠೆಯನ್ನ ತೋರಿಸಿದ್ರು. ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡದೆ, ಸಿಎಂ ವಿರುದ್ಧ ಪಿತೂರಿ ಮಾಡದೆ ಸರ್ಕಾರ ನಡೆಸಲು ಅವಕಾಶ ಕೊಟ್ಟಿದ್ರು. ಅದರಂತೆ ಈಗ ಸಿದ್ದರಾಮಯ್ಯ ಸಹ ಸಂಪೂರ್ಣ ಬಹುಮತದಿಂದ ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗ, ಸಿದ್ದು ಸಿಎಂ ಆದಾಗ ಅವರವರೇ ಕಿತ್ತಾಡಿಕೊಂಡು ಸರ್ಕಾರವನ್ನ ಬೀಳಿಸ್ತಾರೆ. ಈ ಸರ್ಕಾರ 5 ವರ್ಷ ಇರೋದಿಲ್ಲ, ಸಿದ್ದು ಮತ್ತು ಡಿಕೆಶಿ ನಡುವೆ ಭಾರೀ ವೈರತ್ವ ಇದೆ ಅಂತ ವಿಪಕ್ಷಗಳು ಹೇಳಿದ್ವು. ಆದ್ರೆ 3 ವರ್ಷ ಹೊಂದಾಣಿಕೆಯಿಂದ ಸರ್ಕಾರ ನಡೆಸಿದ ಸಿದ್ದು ಡಿಕೆಶಿ ಈಗ ಮತ್ತೆ 2 ವರ್ಷ ಅದೇ ಹೊಂದಾಣಿಕೆಯಿಂದ ಇರ್ತೀವಿ ಅನ್ನೋದನ್ನ ತೋರಿಸಿದ್ದಾರೆ. 3 ವರ್ಷ ಸಿದ್ದು ಡಿಕೆಶಿ ಒಗ್ಗಟ್ಟು ಇನ್ನೂ 2 ವರ್ಷ ಮುಂದುವರಿಯುತ್ತಾರೆ. ರಾಜೀನಾಮೆಯ ನಂತರ ಸಿಎಂ ಭಾಷಣ, ಸಿದ್ದರಾಮಯ್ಯ ಕೊಟ್ಟ ಸಂದೇಶ ಏನು? ಸಿದ್ದರಾಮಯ್ಯ ಡಿಕೆಶಿ ಒಗ್ಗಟ್ಟಿನ ಮಂತ್ರ ಪಕ್ಷವನ್ನ ಮತ್ತಷ್ಟು ಗಟ್ಟಿ ಮಾಡುತ್ತಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ವಯಸ್ಸಿನ ವ್ಯತ್ಯಾಸವಿದ್ರು, ಬೇರೆ ಬೇರೆ ರೀತಿಯ ಮನಸ್ಥಿತಿ ಇದ್ರೂ ಸಹ ಅವರು ಅದನ್ನೆಲ್ಲ ಬದಿಗೊತ್ತಿ ಪಕ್ಷಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಿದ್ರು. ವಿರೋಧ ಪಕ್ಷಗಳು ಇಬ್ಬರ ನಡುವೆ ವೈಮನಸ್ಯ ಅಂತ ಹೇಳಿದಾಗೆಲ್ಲ ಒಟ್ಟಾಗಿ ಆತ್ಮೀಯವಾಗಿ ಕಾಣಿಸಿಕೊಂಡು ಆಡಿಕೊಂಡವರಿಗೆ ಟಕ್ಕರ್ ಕೊಡ್ತಾ ಇದ್ರು. ಅವರ ಆ ಒಗ್ಗಟ್ಟೆ ಪಕ್ಷಕ್ಕೆ ಸಾಕಷ್ಟು ಅನುಕೂಲ ಮಾಡಿತ್ತು. 2013ರ ನಂತರ ರಾಜ್ಯದಲ್ಲಿ ಮತ್ತೊಮ್ಮೆ ಸ್ಪಷ್ಟ ಬಹುಮತ ಪಡೆಯುವಂತೆ ಮಾಡಿತ್ತು. 2023ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದ ನಂತರವೂ ಡಿಕೆಶಿ ಯಾವುದೇ ರೀತಿಯ ಅಸಮಾಧಾನ ತೋರಿಸಲಿಲ್ಲ, ಬಹಿರಂಗವಾಗಿ ಯಾವುದೇ ಹೇಳಿಕೆ ಕೊಡಲಿಲ್ಲ. ಸಿದ್ದರಾಮಯ್ಯಗೆ ಸಂಪೂರ್ಣ ಸಹಕಾರ ಕೊಟ್ಟರು. ನಮ್ಮ ನಡುವೆ ಯಾವ ವೈಮನಸ್ಸು ಇಲ್ಲ ಅನ್ನೋದನ್ನ ತೋರಿಸಿದ್ರು. ಸಿದ್ದರಾಮಯ್ಯ ಸಹ ಡಿಕೆಶಿಯೊಂದಿಗೆ ಹಲವು ಸಂದರ್ಭಗಳಲ್ಲಿ ಆತ್ಮೀಯವಾಗಿ ನಡೆದುಕೊಂಡಿದ್ರು. ಒಮ್ಮೆ ಡಿಕೆಶಿ ಸಿದ್ದರಾಮಯ್ಯಗೆ ಬ್ಯಾಡ್ಜ್ ತೊಡಿಸಿದ್ರೆ, ಇನ್ನೊಮ್ಮೆ ಡಿಕೆಶಿಗೆ ಸಿದ್ದರಾಮಯ್ಯ ಪೇಟ ಕಟ್ಟಿದ್ರು. ಆ ಮೂಲಕ ತಾವು ಎಷ್ಟೊಂದು ಆತ್ಮೀಯವಾಗಿದ್ದೀವಿ ನೋಡಿ ಅಂತ ತೋರಿಸಿದ್ರು. ಇದಷ್ಟೇ ಅಲ್ಲ, 3-4 ತಿಂಗಳ ಹಿಂದೆ ಕುರ್ಚಿ ಗೊಂದಲ ದೊಡ್ಡ ಮಟ್ಟದಲ್ಲಿ ಉಂಟಾದಾಗ ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ನೀವೇ ಗೊಂದಲ ಪರಿಹರಿಸಿ ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನ ಕೊಡಿ ಅಂತ ಹೇಳಿತ್ತು. ಅದರಂತೆ ಮೊದಲು ಡಿಕೆಶಿಯನ್ನ ತಮ್ಮ ಮನೆಗೆ ಆಹ್ವಾನಿಸಿದ್ದ ಸಿಎಂ ಅವರಿಗಾಗಿ ವೆಜ್ ಬ್ರೇಕ್ಫಾಸ್ಟ್ ಮಾಡಿಸಿದ್ರು. ಆನಂತರ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ರು. ಆನಂತರ ಡಿಕೆಶಿ ಮನೆಗೆ ಸಿದ್ದರಾಮಯ್ಯ ಹೋಗಿ ಅಲ್ಲಿ ನಾನ್ ವೆಜ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದ್ರು. ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಹಳ್ಳಿಯಿಂದ ಕೋಳಿ ತಗಬ ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ. ಸರ್ಕಾರಕ್ಕೆ ಯಾವಾಗೆಲ್ಲ ಒಗ್ಗಟ್ಟಿನ ಅವಶ್ಯಕತೆ ಇತ್ತೋ ಆಗೆಲ್ಲ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಆದ್ರೆ ಈಗ ಎಲ್ಲದಕ್ಕಿಂತ ಹೆಚ್ಚು ಒಗ್ಗಟ್ಟು ಅವಶ್ಯಕತೆ ಇದೆ. ಸಿದ್ದರಾಮಯ್ಯ ಪದತ್ಯಾಗ ಮಾಡಿದ್ದಾರೆ. ಅವರ ಅಭಿಮಾನಿಗಳು ಬೇಸರ ಮಾಡಿಕೊಂಡಿದ್ದಾರೆ. ಅಹಿಂದ ಸಿದ್ದರಾಮಯ್ಯ ಪರವಾಗಿ ನಿಲ್ಲಲು ತೀರ್ಮಾನಿಸಿದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರು ಅದು ಪಕ್ಷಕ್ಕೆ ಹೊಡೆತ ಕೊಡಲಿದೆ. ಅದನ್ನೆಲ್ಲ ಅರಿವಿನಲ್ಲಿಟ್ಟುಕೊಂಡು ತುಂಬಾ ಪ್ರಬುದ್ಧತೆಯಿಂದ ವರ್ತಿಸಿರುವ ಸಿದ್ದರಾಮಯ್ಯ ಡಿಕೆಶಿ ಜೊತೆ ಒಳ್ಳೆ ರೀತಿ ಮಾತಾಡಿ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಯಾರೇ ಆಗಲಿ, ಸಿಎಂ ಅಂತಹ ಉನ್ನತ ಸ್ಥಾನ ಬಿಟ್ಟುಕೊಡುವಾಗ ಕೆಲವು ಗೊಂದಲಗಳು ಆಗೋದು ಸಾಮಾನ್ಯ.
ಅಭಿಮಾನಿಗಳು ಬೆಂಬಲಿಗರು ರೊಚ್ಚಿಗೆದ್ದು ನಿರ್ಧಾರ ತೆಗೆದುಕೊಳ್ಳೋದೂ ಸಾಮಾನ್ಯ. ಆದರೆ ಅದು ಆಗದ ರೀತಿ ಮಾಡೋದೇ ಪ್ರಬುದ್ಧ ನಾಯಕರ ಕೆಲಸ. ಅದನ್ನೇ ಈಗ ಸಿದ್ದರಾಮಯ್ಯ ಮಾಡಿದ್ದಾರೆ. ಬೆಂಬಲಿಗರು ಎಷ್ಟೇ ಒತ್ತಾಯ ಮಾಡಿದ್ರು ಅದಕ್ಕೆಲ್ಲ ಮಣಿಯದೆ ಹೈಕಮಾಂಡ್ ಮಾತನ್ನ ಪಾಲಿಸಿರೋ ಸಿದ್ದರಾಮಯ್ಯ ಸಿಂಪಲ್ ಆಗಿ ರಾಜೀನಾಮೆ ಕೊಟ್ಟು ಮುಂದಿನ ಸಿಎಂ ಯಾರು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಆಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ನಂತರ ಅವರ ಕೈ ಹಿಡಿದು ಎತ್ತಿ ಸಂತೋಷದಿಂದ ನಿರ್ಗಮಿಸಿದ್ರು. ಅಧಿಕಾರ ಹಸ್ತಾಂತರವೂ ಆಗಬೇಕು, ಆದರೆ ಯಾವುದೇ ಗೊಂದಲ ಇರಬಾರದು. ಸಿದ್ದು ಡಿಕೆಶಿ ನಡುವೆ ವೈಮನಸ್ಸು ಇರಬಾರದು. ಆ ರೀತಿ ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ತೀರ್ಮಾನಿಸಿದ್ದ ರಾಹುಲ್ ಗಾಂಧಿ ಸೋಮವಾರ ಅದೇ ವಿಚಾರವಾಗಿ ಸಿದ್ದರಾಮಯ್ಯ ಜೊತೆ ಮೂರು ಸಭೆ ಮಾಡಿ ಮಾತಾಡಿದ್ರು. ಈಗ ಆ ಮಾತುಕತೆ ಸಫಲವಾಗಿದ್ದು ಸಿದ್ದರಾಮಯ್ಯ ಎಲ್ಲರಿಗೂ ಎಲ್ಲಾ ಪಕ್ಷಗಳಿಗೂ ಮಾದರಿಯಾಗುವ ರೀತಿ ಕುರ್ಚಿ ಬಿಟ್ಟುಕೊಟ್ಟು ಹೋಗಿದ್ದಾರೆ.